ಬೇಸಿಗೆ ಬಂದ್ರೆ ಜನ ತಂಪು ಪಾನೀಯಗಳಿಗೆ ಮೊರೆ ಹೋಗೋದು ಸಹಜ. ಅದರಲ್ಲೂ ಪ್ರತಿದಿನವೂ ಟಿವಿಯಲ್ಲಿ ತೋರಿಸೋ ಖ್ಯಾತ ಬ್ರಾಂಡ್ಗಳ ಕೂಲ್ ಡ್ರಿಂಕ್ಸ್ ಅಂದ್ರೆ ಅದೇನೋ ಪ್ರೀತಿ. ಆದ್ರೆ ಇತ್ತೀಚೆಗೆ ಕೂಲ್ ಡ್ರಿಂಕ್ಸ್ ಬಾಟಲಿಗಳಲ್ಲಿ ಗುಟ್ಕಾ ಚೀಟಿ, ಪಿನ್ನು, ಕಸಕಡ್ಡಿ ಸಿಗ್ತಾ ಇದ್ವು. ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ. ಆದ್ರೀಗ ಬಾಟಲಿಯಲ್ಲಿ ಹಾವಿನ ಮರಿ ಸಿಕ್ಕಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕಣ್ರಿ. ಇಂಥದ್ದೊಂದು ಅಚಾತುರ್ಯ ನಡೆದದ್ದು ನಮ್ಮ ರಾಜ್ಯದಲ್ಲ ಬಿಡಿ, ಇದು ಆಂಧ್ರದಲ್ಲಿ ನಡೆದಿದ್ದು. ಆಂಧ್ರದ ಖಮ್ಮಂ ಜಿಲ್ಲೆಯ ವೆಂಕಟಯ್ಯ ಪಾಲೆಂ ವೆಂಕಟೇಶ್ ಅನ್ನೋರು ಪೆಪ್ಸಿ ಬಾಟ್ಲಿ ಖರೀದಿ ಮಾಡಿದ್ರು. ಇನ್ನೇನೋ ಕುಡಿಬೇಕು ಅನ್ನುವಷ್ಟರಲ್ಲಿ ಅದರಲ್ಲಿ ಹಾವಿನ ಮರಿ ಕಾಣಬೇಕೆ. ಸದ್ಯ ಕುಡಿಲಿಲ್ವಲ್ಲ ಅಂತ ಅಂಗಡಿಯವನ ಹತ್ರ ಯಾಕೆ ಹೀಗೆ ಅಂತ ಹೇಳಿದ್ರೆ ಇದು ಡೀಲರ್ ನಿರ್ಲಕ್ಷ್ಯ ಅಂತ ಅಂಗಡಿಯಾತ ಜಾರಿಕೊಂಡಿದ್ದಾನೆ. ಈ ಪೆಪ್ಸಿ ಸೀಸಾ ಚಾರಿ గారింటి దగ్గర కొనడం జరిగింది. ಪೆಪ್ಸಿ ಬಾಟಲಿಯನ್ನ ಚಾರಿ ಅಂಗಡಿಯಲ್ಲಿ ತಂದಿದ್ವಿ. ಆಮೇಲೆ ಬಾಟಲ್ ಕ್ಯಾಪ್ ಓಪನ್ ಮಾಡುತ್ತಿದ್ದಂತೆ ಹಾವಿನ ಮರಿ ಕಾಣಿಸ್ತು. ಇದರ ಬಗ್ಗೆ ಚಾರಿಗೆ ಹೇಳಿದ್ವಿ. ಅವರು ಪೆಪ್ಸಿ ಕಂಪನಿಯವರಿಗೂ ತಿಳಿಸಿದ್ರು. ಅವರು ಬರ್ತೀವಿ, ಬಂದು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಬಂದಿಲ್ಲ. జరిగింది అది తీసుకుపోయి డీలర్ కూడా చెప్పడం జరిగింది. వాళ్ళు వచ్చి తీసుకెళ్తామన్నారు. ఇంత మట్టుకు ఎవరు రాలేదు. ಪೆಪ್ಸಿ ಬಾಟಲಿಯಲ್ಲಿ ಹಾವಿನ ಮರಿ ಇರೋದು ಸುತ್ತಮುತ್ತಲಿನ ಜನರಿಗೆ ವಿಚಿತ್ರವಾಗಿ ಕಂಡಿತೇನೋ. ಕಾಣಲೇಬೇಕು ಬಿಡಿ. ಅದಕ್ಕೆ ಬಾಟಲಿಯನ್ನ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಮಾಡಿ ಹಾವಿನ ಮರಿಯನ್ನ ನೋಡ್ತಾ ಇದ್ರು. ಆದ್ರೆ ಸ್ಥಳೀಯ ಮಂಜು ಅವರ ಮಾತು ಕೇಳಿದ್ರೆ ಇದು ಇವರಿಗೆ ಕಾಮನ್ ಅಂತ ಅನ್ಸುತ್ತೆ. ಕೂಲ್ ಡ್ರಿಂಕ್ಸ್ ಕಂಪನಿಗಳು, ಬಹುಳಜಾತಿ ಕಂಪನಿಗಳು, వాళ్ళు ಪೆಪ್ಸಿ, ಕೋಕಾ ಕೋಲಾ ಕಂಪನಿಗಳು ಜನರ ಜೀವನದ ಜೊತೆ ಚೆಲ್ಲಾಟವಾಡ್ತಿವೆ. ಜೀವಂತ ಜಂತುಗಳನ್ನು ಬಾಟ್ಲಿಯಲ್ಲಿ ಹಾಕ್ತಿವೆ. ನಮ್ಮ ಗ್ರಾಮದಲ್ಲಿ ಈ ಹಿಂದೆ ಇಂಥ 2 ಪ್ರಕರಣಗಳು ನಡೆದಿವೆ. ತಂಪು ಪಾನೀಯಗಳು ವಿಷಪೂರಿತ ಅಂತ ಹೇಳ್ತಾ ಇದ್ರು. ಸರ್ಕಾರ ಕ್ರಮ ಕೈಗೊಳ್ಳದೆ ಜನರ ಆರೋಗ್ಯವನ್ನ ಕೆಡಿಸ್ತಿದೆ. ప్రజా ఉద్యమాలు నిర్వహించినటువంటి ప్రజా సంఘాలు వాటిని నిషేధించాలని కోరినా కూడా ప్రభుత్వం నిర్లక్ష్యం చేస్తూ ದೊಡ್ಡ ಕಂಪನಿಗಳೇ ಹೀಗೆ ನಿರ್ಲಕ್ಷ್ಯ ವಹಿಸಿದ್ರೆ ಹ್ಯಾಕ್ ಸ್ವಾಮಿ? ಅದು ಅಲ್ಲದೆ ಎ ದಿಲ್ ಮಾಂಗೆ ಮೋರ್ ಅನ್ನೋದು ಪೆಪ್ಸಿ ಕಂಪನಿಯ ಸ್ಲೋಗನ್. ಆದ್ರೆ ಇದೇ ರೀತಿಯ ನಿರ್ಲಕ್ಷ್ಯಗಳು ಮುಂದುವರೆದ್ರೆ ಜನ ಎ ದಿಲ್ ಮಾಂಗೆ ನೋ ಮೋರ್ ಅಂತಾರೆ ಅನ್ನೋದನ್ನ ಕಂಪನಿಗಳು ಮನಗಾಣಬೇಕಿದೆ. ಬಾಸಿತ್, TV9 ಹೈದರಾಬಾದ್.